ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ, ಈ ಸಮಯ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ ದೈವಜ್ಞಾನ, ಆತ್ಮಜ್ಞಾನ, ಜೀವಿತದ ಗುರಿ ಗಮ್ಯ ತಿಳಿಯಪಡಿಸುವ ದೇವರ ವಾಕ್ಯವನ್ನು ಆಲಿಸೋಣ ಪ್ರಿಯರೇ. ದೇವರ ಕುಮಾರನೇ ಯೇಸು ಕ್ರಿಸ್ತನೇ, ದೇವರ ಪ್ರತಿರೂಪವೇ, ದೇವರ ವಾಕ್ಯ, ದೇವರ ಮಾತು, ದೇವರ ಸ್ವರವಾಗಿದ್ದಾನೆ ಪ್ರಿಯರೇ. ಹೌದು, ಪವಿತ್ರ ಗ್ರಂಥ ಮುಖಾಂತರ ನಾವು ಯಾರು ಎನ್ನುವ ಎರಡನೇ ಅಂಶವನ್ನು ಧ್ಯಾನಿಸೋಣ ಪ್ರಿಯರೇ. ನಾವು ಯಾರು? ಮನುಷ್ಯರಾದ ನಾವು, ಅಥವಾ ದೇವರಲ್ಲಿ ವಿಶ್ವಾಸ ಇಟ್ಟ ಮಕ್ಕಳಾದ ನಾವು, ಭಕ್ತರಾದ ನಾವು, ಅದು ಪ್ರಿಯರೇ, ದೇವರ ಹೋಲಿಕೆಯಲ್ಲಿರುವ ನಾವು, ಈ ಸೃಷ್ಟಿಗೆ ಮುಕುಟವಾಗಿ ದಂತಿರುವ ನಾವು, ಎಲ್ಲ ಪಶು ಪ್ರಾಣಿಗಳನ್ನು ಕಂಟ್ರೋಲ್ ಮಾಡುತ್ತಿರುವ, ಎಲ್ಲ ಸೃಷ್ಟಿಯನ್ನು ನಡೆಸುತ್ತಿರುವ ಅನೇಕ ರೀತಿಯ ಹೊಲಗದ್ದೆಗಳಾಗಿರ್ಬೋದು, ತಾಂತ್ರಿಕ ವ್ಯವಸ್ಥೆ ಆಗಿರ್ಬೋದು ಪ್ರಿಯ, ವಿದ್ಯಾಭ್ಯಾಸ, ಹೌದು ಪ್ರಿಯ, ರೈಲು ವ್ಯವಸ್ಥೆ, ವಿಮಾನ ವ್ಯವಸ್ಥೆ, ಅನೇಕ ರೀತಿಯಲ್ಲಿ ದೇವರು ಮನುಷ್ಯನ ಕೈಗೆ ಒಪ್ಪಿಸಿದ್ದಾನೆ ಪ್ರಿಯ ಈ ಲೋಕವನ್ನು. ಹೌದು, ಈ ಲೋಕವು ದೇವರ ಕೈಯಲ್ಲಿದೆ ಪ್ರಿಯರೇ. ಆದ್ದರಿಂದ ನಾವು ಯಾರು ಈ ಲೋಕದಲ್ಲಿ? ಇವತ್ತಿನವರೆಗೆ ಮಾಡುತ್ತಿರುವವುಗಳೇ ದೇವರು ನಾವು ಮಾಡಬೇಕೆಂದು ಕೋರುತ್ತಿದ್ದಾನ? ಇದಕ್ಕಿಂತ ಹೆಚ್ಚಾದದ್ದು ಏನು ಕೋರುತ್ತಿದ್ದಾನೆ ಎಂದು ವಾಕ್ಯದ ಮುಖಾಂತರ ನಾವು ನೋಡೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ದೇವರ ಪರಿಶುದ್ಧಾತ್ಮನ ಜ್ಞಾನ, ಶಕ್ತಿ, ಸಂಯಮ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸ ಬೇಡಿಕೊಳ್ಳೋಣ ಪ್ರಿಯರೇ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರುವ ದೇವರ ಮಾತುಗಳು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ ಬಿದ್ದು 100ಕ್ಕೆ 100ರಷ್ಟು ಫಲ ಕೊಡುವಂತೆ ತಂದೆ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನು, ಸೃಷ್ಟಿಕರ್ತ, ರಕ್ಷಕ, ಪೋಷಕ, ಲೋಕದ ಬೆಳಕು ಆದ ಪ್ರಭು ತನ್ನ ಪರಿಶುದ್ಧ ಆತ್ಮನ ಮುಖಾಂತರ, ತನ್ನ ವರದ ಮುಖಾಂತರ, ಫಲಗಳ ಮುಖಾಂತರ, ಆಯುಧಗಳ ಮುಖಾಂತರ ನಮ್ಮನ್ನು ಅನುಗ್ರಹಿಸಲಿ ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಬೆಳಕಾದ ದೇವರೇ, ಜೀವಸ್ವರೂಪನೇ, ಆತ್ಮಸ್ವರೂಪನೇ, ಧರ್ಮಸ್ವರೂಪನೇ, ಇರುವಾತನೇ, ದೇವ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ. ನಾವು ಯಾರು ಎನ್ನುವ ಅಂಶದ ಎರಡನೇ ಭಾಗವನ್ನು ಧ್ಯಾನಿಸುವಾಗ ನೀವೇ ತಂದೆ ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ಮಾತನಾಡಿರಿ. ನಾವು ಹೋಗಬೇಕಾದ ಮಾರ್ಗವನ್ನು ತೋರಿಸಿರಿ, ಕಟಾಕ್ಷಿಸಿರಿ, ಉಪದೇಶ ಮಾಡಿರಿ. ನಮ್ಮೆಲ್ಲರನ್ನು ನಿಮ್ಮ ಪವಿತ್ರ ಮಾರ್ಗ, ಸತ್ಯ ಜೀವದಲ್ಲಿ ನಿರಾತಂಕವಾಗಿ, ಸರಳವಾಗಿ, ಜ್ಞಾನಯುಕ್ತರಾಗಿ ಚಲಿಸುವಂತೆ, ಸ್ತುತಿಸುವಂತೆ, ಕೊಂಡಾಡುವಂತೆ, ನಿಮ್ಮ ಮಹಾ ಕಾರ್ಯಗಳನ್ನು ಧ್ಯಾನಿಸುವಂತೆ, ನಿಮ್ಮ ಶ್ರೇಷ್ಠ ವರಗಳನ್ನು, ಫಲಗಳನ್ನು, ಆಯುಧಗಳನ್ನು ಧರಿಸಿಕೊಳ್ಳುವಂತೆ ಅನುಗ್ರಹಿಸಿರಿ. ಹೀಗೆ ಮಾಡಿ ತಂದೆ, ಈ ವಾಕ್ಯ ಭಾಗದ ಮುಖಾಂತರ ನಿಮ್ಮ ಮಕ್ಕಳಾದ, ವಿಶ್ವಾಸಿಗಳಾದ, ಪ್ರಜೆಗಳಾದ, ಸೇವಕರಾದ, ಭಕ್ತರಾದ ನಮ್ಮೆಲ್ಲರೊಂದಿಗೆ ಮಾತನಾಡಿ, ನಮ್ಮ ದೇಹ, ಆತ್ಮ, ಪ್ರಾಣಗಳೊಂದಿಗೆ ಮಾತನಾಡಿ, ನಮ್ಮ ಜೀವಿತದಲ್ಲಿರುವ ಎಲ್ಲ ಅನಾರೋಗ್ಯ, ದುಷ್ಟನ ಪ್ರಭಾವ, ಅಜ್ಞಾನ, ದುರಭ್ಯಾಸ, ದೂರದೃಷ್ಟಿ ಇಲ್ಲದಿರುವುದು, ದೇವರ ಭಯ ಇಲ್ಲದಿರುವುದು, ಇಹಲೋಕದ ನಂತರ ಮುಂದಿನ ಜೀವಿತ ಪ್ರಾರಂಭವಾಗುತ್ತದೆ ಎನ್ನುವ ಜ್ಞಾನವಿಲ್ಲದಿರುವುದು, ದುಷ್ಟನ ಎಲ್ಲ ತಂತ್ರಗಳನ್ನು, ಅಜ್ಞಾನದ ಬಲೆಗಳನ್ನು ನಾಶ ಮಾಡಬೇಕೆಂದು ನಮಗೊಂದು ನಿಜವಾದ ಜೀವಿತವಿದೆ ಈ ಲೋಕದ ಆಯುಷ್ಯನ ನಂತರ. ಅದನ್ನು ಪಡಿಸಲೇ ದೇವಕುಮಾರ ಮನುಷ್ಯಾಗಿ ಬಂದಿದ್ದು. ಈ ಲೋಕ ಶಾಶ್ವತವಲ್ಲ, ಪರಲೋಕದಲ್ಲಿ ನಮಗೊಂದು ಜೀವಿತವಿದೆ ಎನ್ನುವ ಜೀವಿತಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ದೇವರು ಎನ್ನುವ ಜ್ಞಾನದೊಳಗೆ ನಮ್ಮೆಲ್ಲರನ್ನು ತಂದೆ ಅನುಗ್ರಹಿಸಬೇಕೆಂದು, ಹೀಗೆ ಶಾಂತಿದಾಯಕ ದೇವರೇ, ಸೈತಾನನನ್ನು, ಅವನ ಅನುಚರರನ್ನು, ಆತನ ಎಲ್ಲ ಪ್ರಭಾವ ತಂತ್ರಗಳನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಜೀವಿತಗಳಲ್ಲಿ ನಾಶ ಮಾಡುತ್ತಾ ದೊಡ್ಡ ಜಯ ನಿಮ್ಮ ಮಕ್ಕಳಿಗೆ ಅನುಗ್ರಹಿಸುತ್ತಾ ಬರಬೇಕೆಂದು, ನಮ್ಮ ಕಾಲಗಳಿಗೆ ಹಾಕಿ ಸೈತಾನನನ್ನು ತುಳಿಸಿ ಬಿಡಬೇಕೆಂದು ಸರ್ವಾಧಿಕಾರವುಳ್ಳ ದೇವರೇ, ನಿಮ್ಮ ಪ್ರಿಯಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಥ್ಯಾಂಕ್ ಯು ಜೀಸಸ್. ಹೌದು ಪ್ರಿಯರೇ, ನಾವು ಯಾರು ಎನ್ನುವ ಅಂಶ ಭಾಗದೊಳಗೆ ನಾವು ಪ್ರವೇಶ ಪ್ರಿಯ. ಅದಕ್ಕೆ ಮೊದಲು ಚಿಕ್ಕ ಹಾಡನ್ನು ಹಾಡಿಕೊಂಡು ಸಿದ್ಧರಾಗೋಣ. ಹಾಡು, ನನ್ನ ಪ್ರಾಣ ಪ್ರಿಯನು ನೀನೇ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನೇ ನಮ್ಮ ಪ್ರಾಣ ಪ್ರಿಯನು. ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಟ್ಟು ಪ್ರೀತಿಸಿದ್ದಾನೆ ಪ್ರಿಯರೇ. ಕೂಲಿಯಾಳು ಕುರುಬನಾದರೂ ತೋಳ, ಕರಡಿ, ಚಿರತೆ, ಸಿಂಹ ಬರುತ್ತಲೇ ಓಡಿ ಹೋಗುತ್ತಾನೆ. ಇವು ನನ್ನ ಸ್ವಂತ ಕುರಿಗಳಲ್ಲ, ನಾನು ಕೂಲಿಯಾಳು ಎನ್ನುವಂತೆ ನಾವು ಇಲ್ಲಿವರೆಗೆ
ನಂಬಿದ ದೇವರು ಮನುಷ್ಯರಾಗಿರ್ಬೋದು, ಅಥವಾ ಕೆಲಸ ಅಥವಾ ಹಣ, ವ್ಯಕ್ತಿಗಳಾಗಿರ್ಬೋದು, ಸೌಂದರ್ಯ ಆಗಿರ್ಬೋದು. ಹೌದು ಪ್ರಿಯರೇ, ನಿಜವಾದ ರಕ್ಷಕರಲ್ಲ ಅವರೆಲ್ಲ, ರಕ್ಷಿಸುವಂಥವುಗಳಲ್ಲ. ದೇವರ ಬಳಿಯಿಂದ ಬಂದಾತ ಒಬ್ಬಾತನೇ ರಕ್ಷಕನು, ದೇವರಾಗಿದ್ದಾನೆ ಪ್ರಿಯರೇ. ಯೇಸು ಕ್ರಿಸ್ತ ಹೆಸರು ನನ್ನ ಪ್ರಾಣ ಪ್ರಿಯನು ಎಂದು ನನ್ನೊಂದಿಗೆ ಹಾಡಿದ ಪ್ರಿಯರೇ, ಈ ಹಾಡಿನ ಮುಖಾಂತರ ನಾವು ಏಕ ಮನಸ್ಸುಳ್ಳವರಾಗಿ ದೇವರಿಂದ ಹೊರಡುವ ಆ ಶುದ್ಧ ಜೀವಿತವನ್ನು, ಪರಿಶುದ್ಧಾತ್ಮವನ್ನು, ಶಕ್ತಿಯನ್ನು, ಜ್ಞಾನವನ್ನು, ಬಿಡುಗಡೆ, ಆಶೀರ್ವಾದ, ನಿತ್ಯ ಜೀವವನ್ನು ಅನುಭವಿಸೋಣ ಪ್ರಿಯರೇ. ಹಾಡು. ನನ್ನ ಪ್ರಾಣ ಪ್ರಿಯನು ನೀನೇ, ನನ್ನ ಪ್ರಾಣನಾಥನು ನೀನೇ ಯೇಸುವೆ. ನಮ್ಮ ಪ್ರಾಣ ಪ್ರಿಯನು ನೀನೇ, ನಮ್ಮ ಪ್ರಾಣನಾಥನು ನೀನೇ. ಯಾರು ಇಲ್ಲ ನನಗೆ ಇಹದೊಳು, ನೀನೇ ನನಗೆ ಸರ್ವವು. ಯಾರು ಇಲ್ಲ ನಿನ್ನಂತೆ ಇಹದೊಳು, ನೀನೇ ನನಗೆ ಸರ್ವವು. ನನ್ನ ದೇವ ನನ್ನ ಪ್ರಭುವೇ ಯೇಸು, ನನ್ನ ದೇವ ನನ್ನ ಪ್ರಭುವೇ ಯೇಸು. ನನ್ನ ಪ್ರಾಣ ಪ್ರಿಯನು ನೀನೇ, ನನ್ನ ಪ್ರಾಣನಾಥನು ನೀನೇ. ಗಾಢಾಂಧಕಾರದೊಳು ನೀನೇ ನನಗೆ ದೀಪವು ಯೇಸುವೆ. ಗಾಢಾಂಧಕಾರದಲ್ಲಿ ನೀನೇ ನನಗೆ ದೀಪವು. ಭೀಕರ ತೂಫಾನಿನೊಳಗೆ ನೀನೇ ನನಗೆ ದುರ್ಗವು ಕ್ರಿಸ್ತನೇ. ಭೀಕರ ತೂಫಾನಿನೊಳಗೆ ನೀನೇ ನನಗೆ ದುರ್ಗವು. ನನ್ನ ಪ್ರಾಣ ಪ್ರಿಯನು ನೀನೇ ಸಪ, ನನ್ನ ಪ್ರಾಣನಾಥನು ನೀನೇ. ನಮ್ಮ ಪ್ರಾಣ ಪ್ರಿಯನು ನೀನೇ, ನಮ್ಮ ಪ್ರಾಣನಾಥನು ನೀನೇ. ಚಿಕ್ಕು ಚಿಂತೆಯಲ್ಲಿ ಕುಗ್ಗಿ ನಾನಿರುವಾಗ ಪ್ರಭುವೇ, ಚಿಕ್ಕು ಚಿಂತೆಯಲ್ಲಿ ಕುಗ್ಗಿ ನಾವಿರುವಾಗ ನನ್ನ ಬಳಿಗೆ ಸೇರಿ ನನ್ನ ಚಿಂತೆಗಳ ನಿಲ್ಲಿಸಿದೆ ಒಡೆಯನೇ. ನಮ್ಮ ಬಳಿಗೆ ಸೇರಿ ನಮ್ಮ ಚಿಂತೆಯ ನಿಲ್ಲಿಸಿದೆ. ನಮ್ಮ ಪ್ರಾಣ ಪ್ರಿಯನು ನೀನೇ, ನಮ್ಮ ಪ್ರಾಣನಾಥನು ನೀನೇ. ನನ್ನ ಪ್ರಾಣ ಪ್ರಿಯನು ನೀನೇ ತಂದೆಯೇ, ನನ್ನ ಪ್ರಾಣನಾಥನು ನೀನೇ. ನಿನ್ನ ಪ್ರೇಮ ಬಂದವೋ ನನ್ನ ಬೆನ್ನ ಹತ್ತಿತು ರಕ್ಷಕನೇ. ನಿನ್ನ ಪ್ರೇಮ ಬಂದವೋ ನನ್ನ ಬೆನ್ನ ಹತ್ತಿತು. ನಿನ್ನ ರೆಕ್ಕೆಯ ನೆರಳಲ್ಲಿ ನನ್ನ ನಡೆಸಿದೆ ಕ್ರಿಸ್ತೇಸುವೆ. ನಿನ್ನ ರೆಕ್ಕೆಯ ನೆರಳಲ್ಲಿ ನಮ್ಮನ್ನು ನಡೆಸಿದೆ. ನಮ್ಮ ಪ್ರಾಣ ಪ್ರಿಯನು ನೀನೇಸುವೆ, ನಮ್ಮ ಪ್ರಾಣನಾಥನು ನೀ ಕ್ರಿಸ್ತನೇ. ಆಮೇನ್. ನನ್ನ ಪ್ರಾಣ ಪ್ರಿಯನು ನೀನೇ ಪರಿಶುದ್ಧಾತ್ಮನೇ, ನಮ್ಮ ಪ್ರಾಣನಾಥನು ನೀನೇ ದೇವರೇ. ಯಾರು ಇಲ್ಲ ನನಗೆ ಇಹದೊಳು, ನೀನೇ ನನಗೆ ಸರ್ವವು. ಯಾರು ಇಲ್ಲ ನನಗೆ ಇಹದಲ್ಲಿ ನಿನ್ನಂತೆ, ನೀನೇ ನನಗೆ ಸರ್ವವು. ನಮ್ಮ ದೇವ ನಮ್ಮ ಪ್ರಭುವೇ ಯೇಸು,
ನಮ್ಮ ದೇವ ನಮ್ಮ ಕುರುಬನೇ ಯೇಸು. ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ಯೇಸುವಿನಂತೆ ಯಾರೂ ಇಲ್ಲ ನಮಗೆ ಇಹದಲ್ಲಿ. ಆತನೇ ನಮ್ಮ ಪ್ರಾಣನಾಥನು ಆಗಿದ್ದಾನೆ ಪ್ರೇರೆ, ಮತ್ತು ನಮಗೆ ಸರ್ವವಾಗಿದ್ದಾನೆ. ಆತನೇ ನಮಗೆ ಯೋಗಕ್ಷೇಮ ನೋಡುವವರನ್ನು ದಯಪಾಲಿಸಿದ ಆತನು ಪ್ರಭು ರಕ್ಷಕನಾಗಿದ್ದಾನೆ. ಗಾಢ ಅಂಧಕಾರದಳು ಆತನೇ ನಮಗೆ ದೀಪವಾಗಿದ್ದಾನೆ ಪ್ರೇರೆ. ಈ ಲೋಕ ಗಾಢ ಅಂಧಕಾರದಲ್ಲಿದೆ, ಕತ್ತಲೆಯಲ್ಲಿದೆ, ಮರಣ ಛಾಯೆಯಲ್ಲಿದೆ. ದೊಡ್ಡ ಜ್ಯೋತಿಯಾಗಿ ಕಾಣಿಸ್ಕೊಂಡಿದ್ದಾನೆ ಪ್ರೇರೆ 2 ವರ್ಷ ಕೆಳಗಡೆ. ಹೌದು, ಭೀಕರ ತೂಫಾನಿನೊಳಗೆ ನಮಗೆ ಆತನ ದುರ್ಗವಾಗಿದ್ದಾನೆ. ಶೋಧನೆಗಳು, ಪಾಪದ ಆಲೋಚನೆಗಳು, ಮರಣ ಭಯ, ಸೈತಾನನ ಉರುಳುಗಳು, ಭೀಕರ ತೂಫಾನಿನಂತೆ ಕಷ್ಟ, ಸಂಕಟ, ಇಕ್ಕಟ್ಟು, ಬಾಧೆ. ಹೌದು ಪ್ರೇರೆ, ನೆರೆಯವರೆಯವರಿಂದ, ಸೈತಾನನ ದೂತರಿಂದ, ದುರಾತ್ಮಗಳಿಂದ, ಅಶರೀರ ಗಣಗಳಿಂದ. ಹೌದು ಪ್ರೇರೆ, ಮಧ್ಯ ಆಕಾಶದಲ್ಲಿರುವ ದುರಾತ್ಮ ಸೇನೆಗಳಿಂದ. ಹೌದು, ಹೀಗೆ ಅವೆಲ್ಲವುಗಳಲ್ಲಿ ನಿಜವಾದ ಪ್ರಾಣಪ್ರಿಯನಾದ ಪ್ರಭು ನಮಗೆ ದುರ್ಗವಾಗಿದ್ದಾನೆ ಪ್ರೇರೆ. ಭೀಕರ ತೂಫಾನಿನಲ್ಲಿ ಕಾಪಾಡುತ್ತಾನೆ. ಮತ್ತು ಆ ಚಿಕ್ಕು ಬೀಳಿಸುವ ಚಿಂತೆಯಲ್ಲಿ ಕುಗ್ಗಿ ಹೋಗದಂತೆ ಪ್ರಭು ತನ್ನ ಬಳಿಗೆ ನಮ್ಮನ್ನು ಸೇರಿಸಿ, ಶಿಲುಬೆ ಬಳಿ ಸೇರಿಸಿ ನಮ್ಮ ಚಿಂತೆಯಲ್ಲಿ ನಿಲ್ಲಿಸಿದ್ದಾನೆ ಪ್ರೇರೆ. ಆತನಲ್ಲಿ ವಿಶ್ವಾಸ ಇಟ್ಟಾಗ ಆ ಪ್ರಭುವಿನ ಆ ಶಿಲುಬೆಯ ಪ್ರಾಣ ತ್ಯಾಗ, ಪ್ರೇಮ ಬಂಧವು ನಮ್ಮನ್ನು ಬೇಟೆಯಾಡಿ ಹಿಂಬಾಲಿಸುತ್ತಿದೆ ಪ್ರೇರೆ. ಆತನ ವಿಶ್ವಾಸಿಸಿದಾಗ ಆತನ ರೆಕ್ಕೆಗಳ ನೆರಳಲ್ಲಿ ನಮ್ಮನ್ನು ನಡೆಸಿದ್ದಾನೆ. ಶಿಲುಬೆಯ ಪ್ರಾಣ ಕೊಟ್ಟು ಪ್ರೀತಿಸಿದ ರೆಕ್ಕೆ ನೆರಳಲ್ಲಿ. ಹೌದು ಪ್ರೇರೆ, ಮತ್ತು ಪುನರುತ್ಥಾನ ಆಗುವ ಮರಣವನ್ನು ಜಯಿಸುವ ಮುಖಾಂತರ 3ನೇ ದಿನ ತನ್ನ ಬಳಿ ಕರೆದಿದ್ದಾನೆ. ಯುಗದ ಸಮಾಪ್ತಿವರೆಗೂ ಎಲ್ಲ ದಿನಗಳು ನಿಮ್ಮೊಂದಿಗಿರುತ್ತೇನೆ. ಹೌದು ಪ್ರೇರೆ, ಎಲ್ಲ ದಿನಗಳು ನಮ್ಮೊಂದಿಗಿದ್ದಾನೆ ಪ್ರಭು. ವಿಶ್ವಾಸೋಣ. ಮತ್ತು ಆತನ ಮುಖಾಂತರ ಈ ದಿನ ಉಂಟಾಗಿದೆ. ಈ ದಿನದಲ್ಲಿ ನಾವೆಲ್ಲರೂ ಹರ್ಷಿಸೋಣ. ನಾವು ಕಳೆದ ವಾಕ್ಯ ಭಾಗದಲ್ಲಿ ನೋಡಿಕೊಂಡೆ ಪ್ರೇರೆ, ನಾವು ಯಾರು ಎನ್ನುವ 1ನೇ ಭಾಗ. ಈಗ 2ನೇ ಭಾಗ, ನಾವು ಯಾರು ಎನ್ನುವ ಅಂಶದಲ್ಲಿ ನಾವು 7 ಅಂಶಗಳನ್ನು ನೋಡಿಕೊಳ್ಳಬಹುದು ಪ್ರೇರೆ. ನಾವು ಕಳೆದ ಭಾಗದಲ್ಲಿ ನೋಡಿದೆವು. 1ನೇದಾಗಿ, ಹೇಬೇಲನಂತೆ ನಿನಗೆ ವಾಕ್ಯದ ಪ್ರತ್ಯಕ್ಷತೆ ಇದೆಯಾ? 2ನೇದಾಗಿ, ಫಿನೆಹಾಸನಂತೆ ದೇವರ ಕಾರ್ಯಗಳಿಗಾಗಿ ರೋಷವಿದೆಯಾ? ಹೌದು ಪ್ರೇರೆ. 3ನೇದಾಗಿ, ಯೋಸೆಫನಂತೆ ಆತ್ಮ ಸಂಬಂಧಿ ಆಗಿರುವೆವಾ? ಹೌದು ಪ್ರೇರೆ. ನೋಡಿಕೊಂಡು 3 ಭಾಗ. ಈಗ ನಾವು 4ನೇದಾಗಿ, ಎಲಿಯನಂತೆ ತಂದೆಯಾದ ದೇವರಾದ ಯೆಹೋವನಿಗೋಸ್ಕರ ರೋಷ ಇರುವುದಾ? ಹೌದು ಪ್ರೇರೆ. 5ನೇದಾಗಿ, ಶದ್ರಕ್, ಮೇಷಕ್, ಅಬೇದ್ನೆಗೋರಂತೆ ಸಾಯುವುದಕ್ಕೂ ಕೂಡ ದೇವರಿಗಾಗಿ, ಪರಿಶುದ್ಧತೆಗಾಗಿ, ದೇವರ ನಿಯಮಗಳಿಗಾಗಿ. ಹೌದು ಪ್ರೇರೆ, ಆತ್ಮಸ್ವರೂಪನಾದ ದೇವರಿಗೆ ಮಾತ್ರ ಅಡ್ಡ ಬೀಳಬೇಕು, ಮನುಷ್ಯರಿಂದ ನಿರ್ಮಿತವಾದ ಮೂಕ ವಿಗ್ರಹಗಳಿಗಲ್ಲ. ಹೌದು ಪ್ರೇರೆ. ಶದ್ರಕ್, ಮೇಷಕ್, ಅಬೇದ್ನೆಗೋರಂತೆ ರಾಜನ ನಿರ್ಣಯವನ್ನು ಎದುರಿಸಿ ನಿಲ್ಲಲು ಪ್ರಾಣವನ್ನೇ ಕೊಡಲು ಸಿದ್ಧವಾಗಿರುವೆಯಾ? ಪ್ರಾಣ ಹೋಗುವುದಿಲ್ಲ, ಬದುಕುತ್ತಾರೆ. ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಪ್ರಭು ದೇವರಿಗೋಸ್ಕರ ಕಳೆದುಕೊಳ್ಳುವನು ಶಾಶ್ವತವಾಗಿ ಪಡೆಯುತ್ತಾನೆ. 5ನೇದಾಗಿ, ಶದ್ರಕ್, ಮೇಷಕ್, ಅಬೇದ್ನೆಗೋರಂತೆ ಸಾಯುವುದಕ್ಕೆ ಸಿದ್ಧವಾಗಿರುವೆವಾ ದೇವರ ಪ್ರಿಯ ಮಗುವೆ ನಾವು? 6ನೇದಾಗಿ, ಮೋಶೆಯಂತೆ ದೀನತ್ವ ಇದೆಯಾ? ಸಾತ್ವಿಕತ್ವ ಇದೆಯಾ? ಅಬ್ರಾಹ್ಮನಂತೆ ಲೋತನನ್ನು ಅಂಥವರನ್ನು ಬಿಡಿಸಬಲ್ಲೆವ? ಸೊದೋಮ್ ಗೋಮರೆಂಬ ಪಾಪ ಪಟ್ಟಣಗಳಿಂದ, ಶರೀರೀಚ್ಛೆಗಳಿಂದ ತುಂಬಿದ ಪಟ್ಟಣದಿಂದ ಅಬ್ರಾಹ್ಮನಂತೆ ಲೋಟನಂತಿರುವವರನ್ನು ನಾವು ಕಾಪಾಡಬಲ್ಲೆವ ಕೆಟ್ಟ ಸ್ಥಳಗಳಿಂದ? ಹೌದು ಪ್ರೇರೆ. ಹೀಗೆ ನಾವು 1ನೇದಾಗಿ ನಾವು ಯಾರಂದರೆ ಹೇಬೇಲನಂತೆ ವಾಕ್ಯ ಪ್ರತ್ಯಕ್ಷ ಇರಬೇಕಾಗಿದೆ ಪ್ರೇರೆ. ಹೌದು, ದೇವರಿಗೆ ಯಾವುದು ಇಷ್ಟ ಹೀಗೆ ಒಪ್ಪಿಸಿದರೆ ಜೀವನ ಅಥವಾ ನಮ್ಮಲ್ಲಿರುವುದು. ಹೌದು ಪ್ರೇರೆ. ಮತ್ತು ಫಿನೆಹಾಸನಂತೆ ದೇವರ ಸಮಾಜದಲ್ಲಿ ಕೆಟ್ಟವರು ಸಜ್ಜನರೊಂದಿಗೆ ನಡೆಯಬಾರದು. ಹೌದು ಪ್ರೇರೆ. ಅವರು ನರಕಕ್ಕೆ ಹೋಗೋದಕ್ಕಿಂತ ದೇವಜನರ ಕೈಯಿಂದಲೇ ನಾಶವಾಗುವುದಾದರೆ ದೇವರ ದಿನದಲ್ಲಿ ಅವರ ಆತ್ಮ ಬದುಕಬಹುದು ಎನ್ನುವಂತೆ. ಹಾಗೆ 3ನೇದಾಗಿ, ಯೋಸೆಫನಂತೆ ಆತ್ಮ ಸಂಬಂಧಿಯಾಗಿರಬೇಕಾಗಿದೆ ಪ್ರೇರೆ ನಾವು. ಹೌದು, ದೇವರ ಕಾರ್ಯಗಳನ್ನು ದೂರದೃಷ್ಟಿಯಿಂದಲೇ ನೋಡಿ ನಾವು ದೇವರ ಕುಟುಂಬಕ್ಕೆ ಮತ್ತು ಲೋಕದಲ್ಲಿರುವ ಅನ್ಯ ಜನಾಂಗಗಳಿಗೆ ಬರಗಾಲದಲ್ಲಿ ದೊಡ್ಡ
ದೇವರ ಕಾರ್ಯಗಳನ್ನು ತೋರಿಸಬೇಕಾಗಿದೆ. ದೇವರ ಆತ್ಮ ತುಂಬಿದಂತೆ ಇರುವ ವ್ಯಕ್ತಿ ಬೇರೆ ಯಾರಿದ್ದಾರೆ ಈ ಸಮಾಜದಲ್ಲಿ ಎನ್ನುವಂತೆ ನಾವು ಯೋಸೇಫನಂತೆ ಆತ್ಮ ಸಂಬಂಧಿಯಾಗಿರುವೆವ, ಎಲೆಯನಂತೆ ದೇವರಿಗೋಸ್ಕರ ರೋಷವಾಗಿರುವೆವ. ದೇವರ ನಿನಗೋಸ್ಕರ ನಾನು ಬದುಕಿದ್ದೇನೆ, ನನ್ನನ್ನು ಕೊಲ್ಲಬೇಕೆಂದಿದ್ದಾರೆ. ಆ ರಾಣಿ ಬಚ್ಚಿಟ್ಕೊಂಡಿರ್ತಾನೆ ಪ್ರೇರೆ. ಹೌದು, ಶದ್ರಕ್ ಮೇಷಕ್ ಅಬೇದ್ನವು ಕೂಡ ದೇವರ ಪ್ರಾರ್ಥಿಸುವುದರಲ್ಲಿ, ದೇವರಿಗಾಗಿ ಪ್ರಾಣ ಕೊಡುವುದರಲ್ಲಿ ಮುಂದೆ ಬಂದಿರುತ್ತಾರೆ. ಮೋಶೆ ದೀನತ್ವದಿಂದಿರುತ್ತಾನೆ ಪ್ರೇರೆ. ಅವರ ಅಣ್ಣ ಅಕ್ಕ ಆತನ ಮೇಲೆ ವಿರುದ್ಧವಾಗಿ ಮಾತಾಡಿದರೂ ಕೂಡ ಅವರಿಗೆ ಎದುರು ಮಾತಾಡುವುದಿಲ್ಲ. ಹೌದು, ಅಬ್ರಾಮನು ತನ್ನ ಅಣ್ಣನ ಮಗನಾದ ಲೋಟನು ಸೊದೋಮ್ ಗೊಮೋರ ಪಾಪ ಪಟ್ಟಣಗಳಿಂದ ರಕ್ಷಿಸಲು ಸಮರ್ಥನಾಗುತ್ತಾನೆ. ಹೀಗೆ ನಮ್ಮ ಕುಟುಂಬದವರನ್ನು ನಾವು ಪಾಪದ ಸ್ಥಳಗಳಿಂದ, ಪಾಪ ಜೀವಿತದಿಂದ ಬಿಡಿಸಬಲ್ಲೆವ? ಹೌದು ಪ್ರಿಯರೇ, ನಾವು ಇಂಥವರಾಗಿರಬೇಕಾಗಿದೆ. ಈ 7 ಗುಣಗಳು ಹೆಬೆಲನಂತೆ, ಫಿನೆಯಾಸನಂತೆ, ಯೋಸೆಫನಂತೆ, ಯಾಕೋಬನ ಮಗ ಯೋಸೆಫ, ಹೌದು ಪ್ರಿಯರೇ, ಏಲಿಯನಂತೆ ಮತ್ತು ಶದ್ರಕ್ ಮೇಷಕ್ ಅಬೇದ್ನಗೋರಂತೆ ಹಾಗೂ ಮೋಶೆಯಂತೆ, ಅಬ್ರಾಮನಂತೆ ನಾವು ದೇವರ ಕಾರ್ಯಗಳಲ್ಲಿ ಯಥಾರ್ಥರಾಗಿ, ನಂಬಿಗಸ್ತರಾಗಿ, ದೇವರನ್ನೇ ಧರಿಸಿಕೊಂಡವರಾಗಿರಬೇಕಾಗಿ ಪ್ರೇರೆ, ಪರಿಶುದ್ಧ ಆತ್ಮ ಭರಿತರಾಗಿ. ಹೀಗೆ ನಾವು 3 ಭಾಗ ನೋಡಿದೆವು ಪ್ರೇರೆ. ಹೆಬೆಲನಂತೆ ದೈವ ಪ್ರತ್ಯಕ್ಷತೆ ಇರಬೇಕಾಗಿದೆ ನಮಗೆ, ದೇವರ ಮುಂದೆ ಹೇಗೆ ನಡೆದುಕೊಳ್ಳಬೇಕೆಂದು, ದೇವರ ಸ್ವೀಕರಿಸುವುದು ಹೇಗೆ ಸ್ವೀಕರಿಸುತ್ತಾನೆ, ಎಂಥವರನ್ನು, ಎಂಥ ಮನಸ್ಕರನ್ನು ಎಂದು. ಎರಡನೇದಾಗಿ ಫಿನೆಯಾಸನಂತೆ ದೇವರ ಸಮಾಜದ ಬಗ್ಗೆ, ದೇವಜನರ ಬಗ್ಗೆ, ಸಮಾಜ ಹಾಳಾಗದಂತೆ ದೇವರ ಉತ್ತರ ಬಾರದಿರುವುದಕ್ಕೆ ಕಾರಣ ಗುರುತಿಸಿ ನಾವು ಶಾರೀರಿಕವಾಗಿ, ಆತ್ಮಿಕವಾಗಿ, ದೈಹಿಕವಾಗಿ ಯಾವುದರಲ್ಲಿ ಸೋಲುತ್ತಿದ್ದೇವೆ ಎಂದು ಕಂಡುಹಿಡಿದು ಅವುಗಳನ್ನು ಸಾಯಿಸಬೇಕಾಗಿದೆ ಪ್ರೇರೆ, ಫಿನೆಯಾಸನಂತೆ. ಹೌದು, ಎಲಿಯನಂತೆ, ಯೋಸೆಫನಂತೆ ನಾವು ದೇವರ ಆತ್ಮ ತುಂಬಿದವರಾಗಿ, ಈತನಂತೆ ದೇವರ ಆತ್ಮ ಉಳ್ಳವನು ಬೇರೆ ಎಲ್ಲಿ ಸಿಗುತ್ತಾನೆ ನಮಗೆ ಎನ್ನುವಷ್ಟು ಜೀವಿಸಬೇಕಾಗಿದೆ. ಅನ್ಯ ಜನಗಳ ಮಧ್ಯದಲ್ಲಿ, ದೇವ ಮಾರ್ಗದಲ್ಲಿ, ಸತ್ಯದೇವ ನಿತ್ಯ ಜೀವ ಯೇಸು ಕ್ರಿಸ್ತನೇ ಸೃಷ್ಟಿಕರ್ತನೆಯನ್ನು ತೋರಿಸುವುದರಲ್ಲಿ, ನರಕ ಮಾರ್ಗದಿಂದ ಪರಲೋಕ ಮಾರ್ಗಕ್ಕೆ ಕರೆದುಕೊಂಡು ಹೋಗುವ ಜ್ಞಾನದಲ್ಲಿ, ಶಕ್ತಿಯಲ್ಲಿ, ಹೌದು ಪ್ರಿಯರೇ, ದೇವರು ಶಕ್ತಿಯಲ್ಲಿ ವಾಸಿಸುತ್ತಾನೆ. ದೇವರ ರಾಜ್ಯ ಮರಳು ಮಾತಲ್ಲ, ಬಾಯಿ ಮಾತಲ್ಲ, ಶಕ್ತಿಯ ಸಾಧನ, ಶಕ್ತಿಯಿಂದ ಕೂಡಿದೆ. ಹೌದು ಪ್ರಿಯರೇ, ಹೀಗೆ ನಾವು ಈಗ 4ನೇದಾಗಿ ಏಲಿಯನಂತೆ ದೇವರಿಗೋಸ್ಕರ, ಯೆಹೋವನಿಗೋಸ್ಕರ ರೋಷವಿದೆಯ ಎನ್ನುವ ಒಂದು ವಾಕ್ಯವನ್ನು ಧ್ಯಾನಿಸೋಣ ಪ್ರಿಯರೇ. ರೋಷವಿರಬೇಕಾಗಿದೆ ಏಲಿಯನಂತೆ. ನಾವು ಅರಸರ 1ನೇ ಗ್ರಂಥ 19ನೇ ಅಧ್ಯಾಯ 10ನೇ ವಾಕ್ಯದಿಂದ ನೋಡಿಕೊಳ್ಳೋಣ ಪ್ರಿಯರೇ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 19 ವರ್ಸ್ 10th ವರ್ಡ್. ಇಲ್ಲಿ ಓದುವುದಾದರೆ, ಅವನು ಅದಕ್ಕೆ, ಸೇನಾಧೀಶ್ವರನಾದ ದೇವರೇ, ಯೆಹೋವನೇ, ಇಸ್ರಾಯೇಲ್ಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನೆ, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಅವರು ಎಂದು ಉತ್ತರ ಕೊಟ್ಟನು ದೇವರಿಗೆ. ಆದರೆ ದೇವರು ಆ ಒಂದು ಸ್ಥಳದಲ್ಲಿ ಹೋರೇಬಿನಲ್ಲಿ 19ನೇ ಪೀಠಿಕೆ ಓದುವುದಾದರೆ, ದೇವರು ಹೋರೇಬಿನಲ್ಲಿ ಏಲಿಯನಿಗೆ ಕಾಣಿಸಿಕೊಂಡದ್ದು, ಎಲೀಷನು ಅವನ ಸೇವಕನಾದ್ದು ಎನ್ನುವ ಅಂಶದಲ್ಲಿ ಬಚ್ಚಿಟ್ಟುಕೊಂಡಾಗ ದೇವರು ಮಾತಾಡ್ತಾನೆ, ಎಲಿಯ ಇಲ್ಲಿದ್ದೆ, ಯಾಕೆ ಇದೆ ಎಂದು ಹೇಳಿದಾಗ, ಅದಕ್ಕೆ ಸೇನಾಧೀಶ್ವರನಾದ ದೇವರಾದ ಯೆಹೋವನೇ, ಇಸ್ರಾಯೇಲರು ಅಂದರೆ ನಿನ್ನ ಜನರು ಮೀರಿದ್ದಾರೆ ನಿಬಂಧನೆಗಳನ್ನು, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನೆ, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಹೌದು ಪ್ರಿಯರೇ, ಆ ಕಾಲದಲ್ಲಿ ಅಹಾಬ ಅರಸನು ಇರ್ತಾನೆ. ತನ್ನ ಹೆಂಡತಿಯ ಮಾತನ್ನು ಕೇಳಿದಂಥ ಅಷ್ಟು ದುಷ್ಟ ರಾಜನು ಎಲ್ಲಿ ಇದ್ದಿಲ್ಲ ಪ್ರಿಯರೇ, ಯಾವ ರಾಜನೂ ಇರಲಿಲ್ಲ. ಆ ರಾಜನ ಕಾಲದಲ್ಲಿ ನಿಜವಾದ ಇಸ್ರಾಯೇಲ್ ದೇವಜನರಿಗೆ ಅರಸನಾಗಿ ನೇಮಕಗೊಂಡಿದ್ದರು. ಅನ್ಯ ಜನಾಂಗಗಳನ್ನು ಪೂಜಿಸುತ್ತಿರುತ್ತಾನೆ ಹೆಂಡತಿ ಮಾತು ಕೇಳಿ ತನ್ನ ಅಜ್ಞಾನದಿಂದ. ಹೌದು ಪ್ರಿಯರೇ, ಇಸ್ರಾಯೇಲರು ಕೂಡ ಅರಸನಂತೆ ನಡೆಯುತ್ತಿರುತ್ತಾರೆ ಅನೇಕ ಜನರು. ಅದರಲ್ಲಿ ದೇವಜನರಾದ ಪ್ರವಾದಿಗಳನ್ನು ಸಾಯಿಸಿರುತ್ತಾರೆ ಕತ್ತಿಯಿಂದ. ಅದರಿಂದ ನಾನೊಬ್ಬನೇ ಉಳಿದು ದೇವರಿಗಾಗಿ ಜೀವಿಸಬೇಕು, ದೇವರ
ಕಾರ್ಯಗಳನ್ನು ತೋರಿಸಬೇಕು ಎಂದು ಬಚ್ಚಿಟ್ಟುಕೊಂಡಿದ್ದಾಗ ದೇವರು ಕರೀತಾನೆ ಪ್ರೇರೆ. ಎಲಿಯ ಇಲ್ಲಿ ಏನು ಮಾಡುತ್ತಿದ್ದೆ ಎಂದಾಗ, ದೇವರೇ ನಾನು ಬಚ್ಚಿಟ್ಟುಕೊಂಡಿದ್ದೇನೆ, ಯಾಕಂದರೆ ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನೆ, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಆಗ ತಿರುಗಿ ನಿನಗೆ ದೇವರು ಹೇಳ್ತಾನೆ 11ನೇ ವಾಕ್ಯ, ಆಗ ತಿರುಗಿ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯೆಹೋವನ ಮುಂದೆ ನಿಲ್ಲಬೇಕು ಎಂಬ ವಾಣಿಯಾಯಿತು. ದೇವರು ಮಾತಾಡುತ್ತಾನೆ, ನೀನು ತಿರುಗಿ ಬಂದು ಬೆಟ್ಟದ ಮೇಲೆ ನಿಲ್ಲು. ಆಹಾ, ಯೆಹೋವನು ಅಲ್ಲಿ ಹಾದು ಹೋದನು. ಆತನ ಮುಂದೆ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂಥ ದೊಡ್ಡ ಬಿರುಗಾಳಿ ಬೀಸಿತು. ದೇವರಾದ ಯೆಹೋವನು ಅದರಲ್ಲಿ ಇರಲಿಲ್ಲ. ತರುವಾಯ ಭೂಕಂಪ ಉಂಟಾಯಿತು, ಅದರಲ್ಲಿಯೂ ಆತನಿರಲಿಲ್ಲ. 12ನೇ ವಾಕ್ಯ, ಭೂಕಂಪವಾದ ನಂತರ ಸಿಡಿಲುಂಟಾಯಿತು, ಅದರಲ್ಲಿಯೂ ಯೆಹೋವ ದೇವರು ಇರಲಿಲ್ಲ. 13 12-13 ವರ್ಡ್. 19ನೇ ಅಧ್ಯಾಯ, 1 Kings chapter 19 verse 12-18 ವರ್ಡ್. ಇಲ್ಲಿ 13ನೇ ವಾಕ್ಯ ಪ್ರೇರಿ. ಕಡೆಗೆ ಚಂಡಮಾರುತ ಮಂದಮಾರುತ ಶಬ್ದ. ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮೊರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ಆಗ ಎಲಿಯನೇ, ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿಯು ಕೇಳಿಸಿತು. ಅದಕ್ಕೆ ಅವನು 14ನೇ ವಾಕ್ಯ, ಸೇನಾಧೀಶ್ವರನಾದ ಯೆಹೋವನೇ, ಇಸ್ರಾಯೇಲರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಮತ್ತೆ ಅದೇ ಹೇಳ್ತಾನೆ 15ನೇ ವಾಕ್ಯ, 19ನೇ ಅಧ್ಯಾಯ 1ನೇ ಅರಸ 15ನೇ ವಾಕ್ಯ. ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು, ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಹಜಾಯೇಲನನ್ನು ಅರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ನಿಮ್ಷಿಯ ಮಗನಾದ ಯೇಹುವನ್ನು ಇಸ್ರಾಯೇಲರ ಅರಸನನ್ನಾಗಿಯೂ ಅಬೇಲ್ ಮಹೋಲದವನು ಶಾಫಾಟನ ಮಗನೂ ಆದ ಎಲೀಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿಯೂ ಅಭಿಷೇಕಿಸು. ಹೌದು ಪ್ರೇರೆ. ಹಜಾಯೇಲನಿಗೆ 17ನೇ ವಾಕ್ಯ, ಹಜಾಯೇಲನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಯೇಹುವು ಕೊಲ್ಲುವನು, ಇವನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಎಲೀಷನು ಕೊಲ್ಲುವನು. ಆದರೆ 18ನೇ ವಾಕ್ಯ, ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆಯೂ ಅದನ್ನು ಮುದ್ದಿಡದೆಯೂ ಇರುವ 7,000 ಮಂದಿ ಇಸ್ರಾಯೇಲರನ್ನು ಉಳಿಸುವೆನು ಎಂದು ಹೇಳಿದನು. ಪ್ರೇರೆ, ದೇವರು ನಿನ್ನ ಮಹಿಮೆಗೋಸ್ಕರ ನಾನು ಉಳಿದಿದ್ದೇನೆ, ನಿನ್ನ ಗೌರವ ಕಾಪಾಡಲು ನನ್ನನ್ನು ಪ್ರಾಣ ತೆಗೆಯಬೇಕೆಂದಿದ್ದಾರೆ ಎಂದಾಗ ದೇವರು ಹೊರಗಡೆ ಬಂದು ನಿಂತು ನನ್ನ ಮುಂದೆ ಎಂದು ಹೇಳಿದಾಗ ಅಲ್ಲಿ ದೇವರು ವಾಣಿ ಆಯ್ತು ಪ್ರೇರೆ. ದೇವರು ಹಾದು ಹೋಗುತ್ತಾನೆ ಏಲಿಯನ ಮುಂದೆ. ಪರ್ವತಗಳು ಭೇದಿಸಿ ಬಂಡೆ ಪುಡಿ ಪುಡಿ ಮಾಡುವಂಥ ದೊಡ್ಡ ಬಿರುಗಾಳಿ ಬಂತು, ಅಲ್ಲಿ ದೇವರು ಇರಲಿಲ್ಲ. ಭೂಕಂಪ ಉಂಟಾಯಿತು ನಂತರ, ಅದರಲ್ಲಿ ದೇವರು ಇರಲಿಲ್ಲ. ಆಮೇಲೆ ಕಡೆಗೆ ಮಂದ ಮಾರುತ ಶಬ್ದ ಅಂದರೆ ಮೆಲುಧ್ವನಿ ಬಂತು ಪ್ರೇರೆ. ಹೌದು, ಅದರಲ್ಲಿ ದೇವರಿದ್ದ. ಅವ ಕಂಬಳಿಂದ ಮೊರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತುಕೊಂಡ. ಇಲ್ಲೇನು ಮಾಡುತ್ತೆ ಅಂದಾಗ ಮತ್ತೆ ಅದೇ ಹೇಳುತ್ತಾನೆ. ಆಗ ದೇವರು ಹೇಳ್ತಾನೆ ಪ್ರೇರೆ, ನೀವು ಬಂದ ದಾರಿಯಿಂದ ದಮಸ್ಕಕ್ಕೆ ಹೋಗು, ಅಲ್ಲಿ ಪಟ್ಟಣದೊಳಗೆ ಹಜಾಯೇಲನು ಕಾಣಿಸುತ್ತಾನೆ, ಅರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು, ಅನ್ಯಜನರ ಅರಸನಾಗಿ. ಮತ್ತು ನಿಮಿಷಿಯ ಮಗ ಯೇಹು ಕಾಣಿಸುತ್ತಾನೆ, ಆತನು ಇಸ್ರಾಯೇಲರ್ ನನ್ನ ಜನರ ಮೇಲೆ ಅರಸನನಾಗಿ. ಮತ್ತು ಅಬೇಲ್ ಮಹೋಲದವನು ಶಾಫಾಟನ ಮಗನು ಆದ ಎಲೀಷನು ಕಾಣಿಸುತ್ತಾನೆ, ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿ ಅಭಿಷೇಕಿಸು. ಮತ್ತು ಹಜಾಯೇಲನ ಕತ್ತಿಗೆ ತಪ್ಪಿಸಿಕೊಂಡು ಯೆಹೋವ ಕೊಲ್ಲುತ್ತಾನೆ, ಈತನ ಕತ್ತಿಗೆ ತಪ್ಪಿಸಿಕೊಂಡವನು ಎಲೀಷನು ಕೊಲ್ಲುತ್ತಾನೆ. ಆದರೆ ಬಾಳನ ವಿಗ್ರಹಕ್ಕೆ ಪೂಜೆ ಮಾಡದೆಯೂ ನಮಸ್ಕರಿಸದು ಮುದ್ದಿಡದೆಯೂ ಇರುವ 7,000 ಜನ ಮಂದಿಯನ್ನು ಇಸ್ರಾಯೇಲರನ್ನು ಉಳಿಸುವೆನು ಎಂದು ಹೇಳಿದನು. 7,000 ಜನರನ್ನು ಆ ವಿಗ್ರಹಕ್ಕೆ ಅಡ್ಡ ಬೀಳದಂತೆ, ನಮಸ್ಕರಿಸದಂತೆ, ಮುದ್ದಿಡದಂತೆ ನಾನು ಮಾಡುತ್ತೇನೆ. 7,000 ಜನರನ್ನು ನಾನು ಉಳಿಸುತ್ತೇನೆ ಎಂದು. ನೀನು ಒಬ್ಬತ್ತಿಲ್ಲ ಎಲಿಯ, ನಿನ್ನ ಜೊತೆಗೆ 7,000 ಜನರನ್ನು ಉಳಿಸುತ್ತೇನೆ. ಮತ್ತು ಪ್ರವಾದಿಗಳನ್ನು ಕೊಂದರಲ್ಲ, ಅದಕ್ಕೆ ಬದಲಾಗಿ ನಾನು ಅವ್ರ ಕಡೆಯವರನ್ನು ಹತಿಸುವೆನು. ಹಜಾಯೇಲನ ಮುಖಾಂತರ, ಎಲೀಷನ ಮುಖಾಂತರ, ಯೆಹೋವ ಮುಖಾಂತರ. ಹೌದು ಪ್ರೇರೆ, ನೀನು ಬಂದ ದಾರಿಯಲ್ಲಿ ಹೊರಟು ಹೋಗು. ಹೌದು ಪ್ರೇರೆ, ನಾವು ಕೂಡ ದೇವರು ಕರೆಯುತ್ತಿದ್ದಾನೆ ಆತನ ಮುಂದೆ ನಿಲ್ಲಲು. ಅನೇಕ ಸಾರಿ ಆತನ ಸ್ವರ ಕೇಳದಿರ್ಬೋದು, ಪರ್ವತಗಳ ಶಬ್ದ ಬಂದರೂ ಕೂಡ, ಮತ್ತು ದೊಡ್ಡ ಬಿರುಗಾಳಿ ಬಂದರೂ ಸುತ್ತ ಭೂಕಂಪ ಆದರೂ ಕೂಡ ನಮಗೆ ಅರ್ಥ ಆಗದಿರಬಹುದು ಜೀವಿತ. ಕೆಲವೊಂದು ಸಾರಿ ಮೇಲುಧ್ವನಿಯಿಂದ ಮಾತಾಡುತ್ತಾನೆ ಪ್ರೇರೆ, ನಾವು ಅರ್ಥ ಮಾಡಿಕೊಳ್ಳುವಂತೆ. ಹೌದು, 1 ಸಾರಿ 2 ಸಾರಿ 3ನೇ ಸಾರಿ ಮರಳಿ ಯತ್ನವ ಮಾಡು. ಹೌದು ಪ್ರೇರೆ,
ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡು. ಹೌದು, ದೇವರ ಆದುಕೊಂಡವರು ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ತಡ ಮಾಡಿದರೂ ಬೇಗನೆ ಉತ್ತರ ಕೊಡುತ್ತಾನೆಂದು ಯೇಸು ಹೇಳಿದ್ದಾನೆ. ಹೀಗೆ ನಾವು ಯಾರ ಅಂಶದಲ್ಲಿ ನಾವು ನೋಡಿಕೊಂಡು ಪ್ರೇರೆ 4ನೇದಾಗಿ ಎಲಿಯನಂತೆ ನಾವು ರೋಷದಿಂದಿರಬೇಕಾಗಿದೆ. ದೇವರು ಮಾತಾಡುತ್ತಾನೆ. ಹೌದು. 6ನೇದಾಗಿ ನಾವು 5ನೇದಾಗಿ 4ನೇದಾಗಿ ಎಲಿಯನನ್ನು ನೋಡಿಕೊಂಡು 5ನೇದಾಗಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಸಾಯುವುದಕ್ಕೆ ಸಿದ್ಧವಾದರು ಪ್ರೇರೆ. ನಾವು ಕೂಡ ಅವರಂತೆ ಇರಬೇಕಾಗಿದೆ. ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 17ನೇ ವಾಕ್ಯ. ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 3 ವರ್ಸ್ 17th ವರ್ಡ್. ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 16-17ನೇ ವಾಕ್ಯ ಪ್ರೇರೆ. ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 3 ವರ್ಸ್ 16-17th ವರ್ಡ್. ಇದನ್ನು ಕೇಳಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರು ರಾಜನಿಗೆ, ಅಂದರೆ ಯಾವುದನ್ನು ಕೇಳಿ ಅಂದರೆ 15ನೇ ವಾಕ್ಯ ಓದೋಣ ಪ್ರೇರೆ. 3ನೇ ಅಧ್ಯಾಯ ದಾನಿಯಲ್ 3ನೇ ಅಧ್ಯಾಯ 15ನೇ ವಾಕ್ಯದಿಂದ. ಡ್ಯಾನಿಯಲ್ ಚಾಪ್ಟರ್ 3 ವರ್ಸ್ 15-17th ವರ್ಡ್. ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಲ್ಪಡುವ ದೇವರು ಯಾರು ಎಂದು ಹೇಳಿದನು ಅರಸ ಪ್ರೇರೆ. ಹೌದು. ಇದನ್ನು ಕೇಳಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರು ರಾಜನಿಗೆ ನೆಬುಕದ್ನೆಚ್ಚರನೇ ಹೆಸರು ಹೇಳಿ ಕರೀತಾನೆ ಪ್ರೇರೆ. 3. ಈ ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ ಅರಸೆ. 17ನೇ ವಾಕ್ಯ. ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೆ, ಆತ ದೇವರಿಗೆ ನಮ್ಮನ್ನು ಬಿಡಿಸಲು ಇಷ್ಟವಿಲ್ಲದಿದ್ದರೆ, ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಆಗ ನೆಬೂಕದ್ನೆಚ್ಚರನು ಕೋಪೋದ್ರೇಕದಿಂದ ಮುಖಭಾವವನ್ನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರ ಕಡೆಗೆ ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು. ಹೌದು ಪ್ರೇರೆ. ಹೀಗೆ ಇದಲ್ಲದೆ 20ನೇ ವಾಕ್ಯ. ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರನ್ನು ಕಟ್ಟಿ ದಗದಗಿನ ಉರಿಯುವ ಆವಿಗೆಯೊಳಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಅದರಂತೆ ಅವರನ್ನು ಹಾಕುತ್ತಾರೆ ಪ್ರೇರೆ. ಅವರ ಮಧ್ಯೆ ದೇವಕುಮಾರನಂತಿರುವ ಯೇಸು ಕ್ರಿಸ್ತನು, ಹೌದು ಪ್ರೇರೆ, ದೇವರ ದೂತ, ದೇವರ ಪ್ರತಿರೂಪ, ಹೌದು ಪ್ರೇರೆ, ದೇವರ ಬೆಳಕು ಅವರ ಮಧ್ಯೆ ಬರ್ತಾನೆ ಪ್ರೇರೆ. ಬೆಂಕಿ ತಣ್ಣಗಾಗಿ ಎಸಿಯಾಗಿ ಮಾರ್ಪಡುತ್ತದೆ. ಹೌದು, ರಾಜನ ರಾತ್ರಿಯಲ್ಲಿ ನಿದ್ರೆ ಮಾಡುವುದಿಲ್ಲ, ಬೆಳಗ್ಗೆ ಹೋಗಿ ನೋಡುತ್ತಾನೆ. ದೇವರ ಸೇವಕರೇ, ಅವಾಗ 3 ಜನ ಕಟ್ಟಿ ಹಾಕಿರುತ್ತಾರೆ. ಈಗ ನಡೆದಾಡುತ್ತಿದ್ದಾರೆ 3 ಜನ, ದೇವರನ್ನು ಸ್ತುತಿ ಮಾಡುತ್ತಾ ಕೊಂಡಾಡುತ್ತಾ ರೌಂಡ್ ಹೊಡಿತಿದ್ದಾರೆ. 4ನೇ ಆತನು ಇದ್ದಾನೆ ಅದರಲ್ಲಿ ಮಧ್ಯದಲ್ಲಿ. ಸೈನಿಕರನ್ನು ಕರೆದು, ನಾವು 3 ಕಟ್ಟಿ ಹಾಕಿದ್ದೇವಲ್ಲ, 4ನೇ ಆತನು ಯಾರು? ಈತ ದೇವಪುತ್ರನಂತಿದೆ, ಈತನ ರೂಪ ದೇವರ ಮಗನಂತಿದೆ ಎಂದು ಹೇಳ್ತಾಂತ್ರಿ. ಹೌದು. ಬೆಂಕಿ ದೇವರ ಮಕ್ಕಳಿಗೆ ಬಿರುಗಾಳಿ, ತಂಪಾದ ಎಸಿ ರೂಮ್ ಆಯಿತು ಪ್ರೇರೆ. ಹೌದು, ಕಾರಣ ಬೆಂಕಿಯನ್ನು ಸೃಷ್ಟಿ ಮಾಡಿದ್ದು ದೇವರೇ. ಹೀಗೆ ನಾವು ಶದ್ರಕ್ ಮೇಷಕರಂತೆ ಪ್ರಾಣ ಕೊಡಲು ಸಿದ್ಧರಾಗಬೇಕು ಪ್ರೇರೆ. ನಾವು ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 24-25ನೇ ವಾಕ್ಯದಲ್ಲಿ ನೋಡುತ್ತೇವೆ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಫಲ ಕೊಡುವುದಿಲ್ಲ, ಸತ್ತರೆ ಫಲ ಕೊಡುತ್ತದೆ. ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಕಳೆದುಕೊಳ್ಳುತ್ತಾನೆ. ನನ್ನ ನಿಮಿತ್ತ, ನನ್ನ ವಾಕ್ಯಗಳನ್ನು ಸಾರುವುದರ ನಿಮಿತ್ತ, ವಾಕ್ಯದ ಪ್ರಕಾರ ಜೀವಿಸುವುದರ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಶಾಶ್ವತವಾಗಿ ಪಡೆದುಕೊಳ್ಳುತ್ತಾನೆ ನಿತ್ಯಕ್ಕಾಗಿ ಎಂದು ಯೇಸು ಹೇಳಿದನು ಪ್ರೇರೆ. ಹೌದು. ಹೀಗೆ ನಾವು ಯಾರಂದರೆ ನಾವು ಶದ್ರಕ್ ಮೇಷಕ್ ಅಬೇದ್ನೆಗೋರಂತೆ ಸಿದ್ಧವಾಗಿರಬೇಕಾಗಿ ಪ್ರೇರೆ. ಮೋಶೆಯಂತೆ ದೀನತೆಯಿಂದಿರಬೇಕು. ಹೌದು, ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು, ದೇವರ ಹೇಳಿದ ಕಾರ್ಯಗಳನ್ನು ಮಾಡಿದನು. ಹೌದು ಪ್ರೇರೆ. ಅಬ್ರಾಮನಂತೆ ನಾವು ಲೋಟನು ಪಾಪದ ಪಟ್ಟಣದಲ್ಲಿ ಸೊದೋಮ್ ಗೊಮರದಲ್ಲಿ ಅವರಂತೆ ಕೆಟ್ಟು ಹೋಗದಂತಿರಲು ಅಬ್ರಾಮನು ದೇವರ ಬಳಿ ಕೇಳಿಕೊಳ್ಳುತ್ತಾನೆ. ದೇವರೇ, ಸೊದೋಮ್ ಗೊಮರ ನಾಶ ಮಾಡಲೇಬೇಕೆಂದು ನೀನು ಇಷ್ಟಪಡುತ್ತಿರುವೆ, ಬೆಂಕಿ ಮಳೆ ಸುರಿಸಿ. ಅಲ್ಲಿ ಒಬ್ಬರು ನೀತಿವಂತರಿದ್ದರೆ 100 ಜನ, 90 ಜನ, 60, 50, 20, 10 ಎಂದು ಹೇಳ್ತಾನೆ ಪ್ರೇರೆ. ಹೌದು, ಲಾಸ್ಟಿಗೆ ಯಾರೂ ಕಂಡು ಬರಲಿಲ್ಲ. ಅಬ್ರಾಮನ ನಿಮಿತ್ತ ಲೋಟನನ್ನು ದೇವರು ರಕ್ಷಿಸುತ್ತಾನೆ ಪ್ರೇರೆ. ಹೌದು, ಇಂದು ನಿನ್ನ ನಿಮಿತ್ತ, ನನ್ನ ನಿಮಿತ್ತ, ನಿನ್ನ ಕುಟುಂಬದವರನ್ನು ರಕ್ಷಿಸಬೇಕಾಗಿದೆ. ನಿನ್ನ ನೆರೆಯವರು, ನಿನ್ನ ಸಭೆಯವರನ್ನು, ನಿನ್ನ ಸ್ನೇಹಿತರನ್ನು
ನೀನು ಪ್ರಾರ್ಥಿಸಿದ ಪ್ರತಿಯೊಬ್ಬರನ್ನು ದೇವರು ರಕ್ಷಿಸಲು ಇಷ್ಟಪಡ್ತಿದ್ದಂತೆ ಅಂಥ ಕೃಪೆ ಪ್ರಭು ಮೋಶೆಯಂತೆ ದೀನತ್ವ ಅಬ್ರಾಮನಂತೆ ಬಿಡುಗಡೆಯ ಜ್ಞಾನ ದಯಪಾಲಿಸಲಿ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ಶುಭವಾಗಲಿ ಪ್ರಿಯರೇ. ಇವಾಗ